ಆ ದಿಶೆಯಲ್ಲಿ AIDSO ಜಿಲ್ಲಾ ಸಂಚಾಲಕ ಮಹೇಶ್ ಬಿಳೂರು ಅವರು ಸಹಿತ ಮಾತಾಡಿ ಸರ್ಕಾರ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಬದಲು ಗ್ರಾಮೀಣ ಪ್ರದೇಶಗಳಲ್ಲಿರುವ ಹಳೆಯ ಶಾಲೆಗಳನ್ನು ಮುಚ್ಚುವ ಮೂಲಕ ಬಡ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಉಂಟು ಮಾಡುತ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಒಂದು ಸತ್ಯನೋದು ಆರೋಪ ಅಲ್ಲ, ಫ್ಯಾಕ್ಟ್. ಈ ಎಲ್ಲ ದಿಶೆಯಲ್ಲೇ KPS ಮ್ಯಾಗ್ನೆಟ್ ಪ್ರತಿ ಸ್ಕೂಲ್ ಆಗಲಿ ಮ್ಯಾಗ್ನೆಟ್ ತೆಗಿರೋದು KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕನ್ನಡ ಮತ್ತು ಇಂಗ್ಲೀಷ್ ಜೊತೆಗೆ ಮ್ಯಾಥ್ಸ್ ಬರಲೇಬೇಕು. ಹಂಗೆ ಮಕ್ಕಳನ್ನ ತಯಾರು ಮಾಡ್ರೆ ಒಂದು ಸ್ಟ್ಯಾಂಡರ್ಡಾಗಿ ತಯಾರು ಮಾಡಿದ್ರೆ ನಾಳೆ ಪಾಪ ಕಾಂಪಿಟೇಷನ್ ಮಾಡ್ತಾರೆ, ಮಕ್ಕಳು ಎಲ್ಲ ಬದುಕ್ತಾರೆ. ಇಲ್ಲಪ್ಪ ಅಂತಂದ್ರೆ ನಮ್ಮ ಬಡತನ ಹೋಗೋದಿಲ್ಲ, ಮತ್ತು ನಾವು ಆರ್ಗ್ಯುಮೆಂಟ್ ಮಾಡೋದು ಹಿಂಗೆ ಮಾಡ್ತಾ ಹೋಗುವಂಥದ್ದಾಗ್ತದೆ. ಕಡೆಗೆ ಎಲ್ಲ ಸರಗಳು ಬಂದಾದ್ಮೇಲೆ ನಾವೇನು ವಿಶ್ವಗುರು ಆಗಲಿಕ್ಕೆ ಸಾಧ್ಯದ. ಅದಕ್ಕಾಗಿ ಸರ್ಕಾರ ಹೆಸರುಗೊಳ್ಳಿ ಹೊಸ ಸರ್ಕಾರ DK ಶಿವಕುಮಾರ್ ಅವ್ರದ್ದು ಅವ್ರದ್ದಿಂಥವ್ರಿಗೆ ಮ್ಯಾಗ್ನೆಟ್ ಅಂತಿಟ್ಟು ಶಬ್ದ ತೆಗೆದಾಕೆ KPS ಪ್ರತಿ ಹಳ್ಳಿಗೆ 1ರಿಂದ 7 ತನಕ, ಮುಂದೆ ಪ್ರತಿ ಒಂದು ಗ್ರಾಮ ಪಂಚಾಯತಿಗೆ 8, 9, 10, 11, 12 ಇವು ಸ್ಕೂಲ್ಗಳನ್ನ ಮಾಡಿದ್ದಾರೆ. ಅಂದರೆ ಅದರಲ್ಲೂ PUC 11+11 12th ಅಂದ್ರೆ 10+2 ಅವುಗಳಲ್ಲಿ ಸ್ಟ್ಯಾಂಡರ್ಡ್ ಟೀಚರ್ ನೇಮಿಸಿರಪ್ಪ ಅಂದ್ರೆ ನಿಶ್ಚಿತವಾಗಿ ಈ ದೇಶ ಅಭಿವೃದ್ಧಿ ಹೋಗ್ತದೆ. ನೀವು ಅಭಿವೃದ್ಧಿ ಮಾಡೋದೇನು ಅವಶ್ಯಕತೆ ಇಲ್ಲ, ಇದನ್ನು ಮಾಡಿ ಸಾಕು. ಶಿಕ್ಷಣ ಕೊಡ್ರಿ, ಒಳ್ಳೆ ಆರೋಗ್ಯ ಕೊಡ್ರಿ, ಇದನ್ನು ಅಭಿವೃದ್ಧಿ ಮಾಡ್ಕೋತಾರೆ ಅವ್ರದವ್ರ ಸುಳ್ಳು ಅಭಿವೃದ್ಧಿ ಹೆಸರು ರೋಡ್ ಗಿಡ ಅಲ್ಲೆಲ್ಲಿ ಮಾಡ್ಬೋದು ಹೋಗಿ 40% 50% ಹೊಡ್ಕೋತ ಹೋಗೋದನ್ನು ಬಿಡ್ರಿ ಅಂತೇಳಿ ಇವತ್ತು ಜನ ಈ ರಾಜಕಾರಣಿಗಳನ್ನು ಕೇಳಬೇಕಾಗ್ಯದ. ಏನಂತೀರಿ ಜನಸಾಮಾನ್ಯರ? ನಾ ಮಾತಾಡಿ ಸುಳ್ಳು ಅಂತೇಳಿ ಸುಳ್ಳು ಕರೆಯೋದ್ರಿ ಏನ್ರಿ ಮಾತಾಡ್ತಾ ಇರ್ರಿ, ತಿಳಿಸ್ತಾ ಇರ್ರಿ, ನಮ್ಮ ಜೊತೆ ಕಾಮೆಂಟ್ ಮಾಡ್ತಾ ಇರ್ರಿ. ಇದು ಯಾಕಪ್ಪ ಅಂತಂದ್ರೆ ನಿಮಗಾಗಿರುತ್ತಿರುವಂಥ H16 ಅಥವಾ ಸೀತಾರಾಮ್ ನೋಡ್ತಾ ಇರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಮತ್ತು ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗರಡಿ ವಂದನೆಗಳು.